ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನಗೆ ನಾನು ಹೇಳ್ದಂಗೆ ಸುಮಾರು ಜನ ಮೀಶೋ ಹೆಂಗೆ ಮಾಡೋದು, ವೀಡಿಯೋಸ್ ಯಾವ ಥರ ಮಾಡೋದು ಅಂತ ತುಂಬ ಜನ ಕೇಳ್ತಾಯಿದ್ರು. ಅದ್ರ ಬಗ್ಗೆ ನಾನು ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನಾನು ಒಂದಷ್ಟು ವೀಡಿಯೋಸ್ಗಳನ್ನ ಹಾಕಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂದರೆ ನಾನು ಮೀಶೋ ಕ್ರೆಡಿಟ್ ಕ್ಲಬ್ ಜಾಯಿನ್ ಆಗೋದು ಹೇಗೆ, ಮತ್ತು ಹೇಗೆ ಆಡಿಯಮ್ ಸೆಟ್ ಮಾಡಬೇಕು ಅನ್ನೋದನ್ನ ನಾನು ಪಾರ್ಟ್ ಬೈ ಪಾರ್ಟ್ನ ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ. ಇನ್ನು ಕೆಲವರು ನನಗೆ ಕೆಲವೊಂದು ಕ್ವೆಶನ್ಸ್ ಕೇಳಿದ್ರು, ಅದಕ್ಕೆ ನಾನು ಆನ್ಸರ್ ಕೂಡ ಮಾಡಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿದೆ. ಆ್ಯಂಡ್ ಇನ್ನು ಕೆಲವರು ನಾನು ಕೇಳಿದೆ ಇವಾಗ ನಾವು ವೀಡಿಯೋಸ್ ಎಲ್ಲ ಮಾಡ್ತೀವಿ, ಓಕೆ ಫೈನ್. ಆ ವೀಡಿಯೋಸ್ ಮಾಡೋವಾಗ ಈ ಥರ ಗೊಂಬೆ ಪಿಕ್ಚರ್ಸ್ ಬರುತ್ತಲ್ಲ, ಅದೇ ಥರ ಡಾಲ್ ಇಮೇಜ್ನ ಹೇಗೆ ಕ್ರಿಯೇಟ್ ಮಾಡೋದು ಹಿಂಗೆ ಅಂತ ಸುಮಾರು ಜನ ಕೇಳ್ತಾಯಿದ್ರು. ಅದು ತುಂಬ ಸಿಂಪಲ್. ಸೊ ಬೇಸಿಕ್ಕಾಗಿ ನೀವೇನೇ ಒಂದು ವೀಡಿಯೋಸ್ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ಒಂದು ಬೇಸಿಕ್ ಎಡಿಟಿಂಗ್ ಸ್ವಲ್ಪ ಗೊತ್ತಿರಬೇಕು. ನನಗೂ ಇನ್ನು ಸಿಕ್ಕಾಪಟ್ಟೆ ಹೈಫೈ ಅದು ಇದು ಎಲ್ಲ ನನಗೆ ಗೊತ್ತಿಲ್ಲ, ಆ್ಯನಿಮೇಷನ್ಸ್ ಅದೆಲ್ಲನೂ. ಬಟ್ ಇರೋದ್ರಲ್ಲಿ ನನಗೆ ಸ್ವಲ್ಪ ಗೊತ್ತು. ಸೊ ಇನ್ ಶಾರ್ಟಲ್ಲೇ ನಾನು ಎಲ್ಲ ವೀಡಿಯೋಸ್ನೂ ನಾನು ಮಾಡ್ಕೊಂಬಿಟ್ಟು ಅದರಲ್ಲಿ ಏನಿದೆ ಅವೈಲಬಿಲಿಟಿ ಇದೆ ಅದನ್ನೇ ಯೂಸ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ನೂ ಇವಾಗ ನಾನು ಏನು ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ ಇವೆಲ್ಲ ಏನೇನು ನಾನು ಕ್ರಿಯೇಟ್ ಮಾಡ್ತೇನೆ, ಸ್ವಲ್ಪ ಬೇಸಿಕ್ ಎಡಿಟಿಂಗ್ ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ಸೊ ಅದನ್ನು ಮಾಡ್ತಾ ಹೋಗ್ತಾಯಿದ್ದೀನಿ. ಅಷ್ಟಾದರೂ ಬೇಸಿಕ್ ತಿಳ್ಕೊಂಡ್ರೆ ಅಟ್ಲೀಸ್ಟ್ ನೀವು ಯಾವ ಥರ ಬೇಕಾದ್ರೂ ವೀಡಿಯೋಸ್ ಮಾಡ್ಬೋದು. ತುಂಬ ಹೈ ಲೆವೆಲ್ಲೇ ಮಾಡಬೇಕು ಅಂತ ಏನಿಲ್ಲ. ಸೊ ಇವಾಗ ನೀವು ಕೇಳಿರೋ ಪ್ರಶ್ನೆಗೇನು ಅಂತಂದರೆ, ಸೊ ವಿಡಿಯೋ ನಡೀತಾ ಇರುತ್ತೆ, ವಿಡಿಯೋ ಮಧ್ಯದಲ್ಲಿ ಒಂದು ಇಮೇಜ್ ಬರುತ್ತೆ, ಲೈಕ್ ಅದು ಕಾರ್ಟೂನ್ ಟೈಪ್ ಆದರೂ ಆಗಿರ್ಬೋದು, ಅಥವಾ ನಿಮ್ಮದೇ ಒಂದು ಪಿಕ್ ಬಂದಿರ್ಬೋದು. ಬಟ್ ಬ್ಯಾಕ್ಗ್ರೌಂಡ್ ಎಲ್ಲ ಏನೂ ಇರಲ್ಲ, ಜಸ್ಟ್ ಅದೊಂದು. ಈಗ ಫಾರ್ ಎಕ್ಸಾಂಪಲ್ ನನ್ನೊಂದು ಫೋಟೋ ಇದೆ ಅಂದರೆ ನನ್ನ ಫೋಟೋ ಮಾತ್ರ ಕಾಣಿಸ್ಬೇಕು, ಆ ಬ್ಯಾಕ್ಗ್ರೌಂಡಲ್ಲಿ ಇರೋ ಪಿಕ್ಚರ್ಸ್ ಅದೇನು ಕಾಣಬಾರ್ದು, ಅದು ಸ್ಟಿಕ್ಕರ್ ಥರ ಕಾಣಿಸ್ಬೇಕು. ಆ ಥರ ಹೇಗೆ ಮಾಡೋದು ಅಂತ ನನಗೆ ಒಬ್ಬರು ಕ್ವೆಶನ್ ಮಾಡಿದರು. ಸೊ ಅದನ್ನು ನಾನು ಸಿಂಪಲಾಗಿ ಇವಾಗ ತೋರಿಸ್ತೀನಿ. ಫಸ್ಟ್ ನೀವು ಮಾಡಬೇಕಾಗಿದೆ ಅಂದರೆ ಇನ್ ಶಾರ್ಟ್. ಸೊ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು INSHOT ಅದರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೇನೆ. ಸೊ ಇನ್ ಶಾರ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ ಶಾರ್ಟ್ನ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ನಾನು ಹೇಗೆ ಮಾಡಬೇಕು ಅಂತ ನಾನು ಇದರಲ್ಲಿ ಸ್ಲೈಡ್ ಬೈ ಸ್ಲೈಡ್ ತೋರಿಸ್ತೀನಿ.
ಸೊ ನೋಡಿದ್ರಲ್ವಾ, ಸಿಂಪಲ್ ಅಷ್ಟೇ. ಒಂದೆರಡು ಸಲ ನೀವು ಮಾಡೋವರೆಗೂ ನಿಮ್ಗೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒಂದು ಸಲ ನೀವು ಇನ್‌ಶಾರ್ಟ್‌ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ. ಇದು ಮಾಡಿದ್ರೆ ಏನಾಗುತ್ತೆ, ಇದು ಮಾಡಿದ್ರೆ ಏನು ಬರುತ್ತೆ ಅನ್ನೋದು ಒಂದು ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡಾಗ ಯಾವಾಗಲಾದರೂ ಇದನ್ನೆಲ್ಲ ಟ್ರೈ ಮಾಡ್ತಾ ಹೋಗಿ. ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ನೀವು ಕೇಳಿದಂಥ ಕ್ವೆಶನ್ಸ್ಗೆ ಇಲ್ಲಿ ಆನ್ಸರ್ ಇದೆ. ಸೊ ಅಲ್ಲಿ ನೀವು ಆ ಥರ ಜಸ್ಟ್ ಇಮೇಜ್ ಆ್ಯಡ್ ಮಾಡೋದ್ರಿಂದ ನಿಮ್ಮ ಒಂದು ವೀಡಿಯೋ ಕ್ವಾಲಿಟಿ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಪ್ರೊಫೆಷ್ನಲ್ ಆಗಿರುತ್ತೆ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ನೀವು ಮಾಡೋದು ಸ್ವಲ್ಪ ಬೇಸಿಕ್ಕಾಗೇ ಮಾಡಿ, ಏನೂ ತೊಂದರೆ ಇಲ್ಲ. ಅದರಲ್ಲೇ ನೀವು ಯುಟಿಲೈಸ್ ಮಾಡಿಕೊಂಡು, ಏನಿದೆ ಆಪ್ಷನ್ಸ್ನ ಯುಟಿಲೈಸ್ ಮಾಡಿಕೊಂಡು ನೀವು ವೀಡಿಯೋ ಕ್ವಾಲಿಟಿನ ಎನ್ಹ್ಯಾನ್ಸ್ ಮಾಡ್ಬೋದು. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮತ್ತೆ ನಿಮ್ಗೇನಾದರೂ ಯಾವುದಾದ್ರೂ ಡೀಟೇಲ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ಸಲ್ಲಿ ಹಾಕಿ. ನನಗೆ ಗೊತ್ತಿದ್ದರೆ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ಹಾಕ್ತೀನಿ. ಸೊ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.